ಅಯ್ಯಯ್ಯಯ್ಯಯ್ಯೋ ಗೈಸ್ ನೋಡಿ ಯಾವ ರೀತಿ ಇದೆ. ಹಾಂ, ಕಂಪ್ಲೀಟ್ ಓಪನ್ ಇರುತ್ತೆ ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸು. ಏನೋ 5 ರೂಪಾಯಿ ಮತ್ತೆ ಇನ್ನೇನು ಹೋಗ್ತೀವಿ ಏನು ಆರ್ಕೊಂಡು ಹೋಗತ್ತೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಚಿರು ಟ್ಯೂಬ್ಗೆ ಸ್ವಾಗತ. ಓಕೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಸೊ 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 ಅಂದೆಟ್ಗಳು ನೋಡ್ತಾಳಣ. ಐ ತಡೀತೇನೋ ಹೇಳೋಣ. ಇವತ್ತಿಂದ 3 ದಿನ ನಾವು ಟ್ರಿಪ್ ಹೋಗ್ತಿದ್ದೀವಿ ತಮಿಳ್ನಾಡು ಸೈಡು. ತಮಿಳ್ನಾಡಲ್ಲಿ ಯಾವ ಪ್ಲೇಸ್ ಹೇಳೋಣ? ರಾಮೇಶ್ವರಂ. ಫಸ್ಟ್ ಹೋಗೋದು ರಾಮೇಶ್ವರಂ, ಮಧುರೆ ಹೋಗ್ತೀವಿ. ಫಸ್ಟ್ ಮಧುರೆ, ಆಮೇಲೆ ರಾಮೇಶ್ವರಂ, ಆಮೇಲೆ ಕನ್ಯಾಕುಮಾರಿ ಹೋಗಿ ರಿಟರ್ನ್ ಆಗ್ತೀವಿ. 3 days ಆಗುತ್ತೆ ಅಲ್ಲಿಗೆ. ಸೊ ಅನ್ಬಾರ್ದು, ಅದೇ ಸೊ ಅಂತೀನಿ ಅಂತಂದು ಕಾಡಿಸ್ತಾಳೆ. ಬಿಟ್ಟು ಚೀ ಅಮ್ಮ. ಓಕೆ, ಅದೇ ಹೋಗ್ತಿದ್ದೀವಿ 3 days ಟ್ರಿಪ್ಪು. ಇವತ್ತು ಜರ್ನಿ ಆಗುತ್ತೆ ಕಂಪ್ಲೀಟ್ ಆಗಿ. ಮಧುರೆಗೆ ಹೋಗೋದಕ್ಕೆ ಟ್ರೈನಲ್ಲಿ ಹೋಗ್ತಿದ್ದೀವಿ. ಒಂದೇ ಭಾರತ್ ಬುಕ್ ಮಾಡಿದ್ದೀವಿ. ಎಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಇಲ್ಲಿಂದ ಮನೆ ಬಿಟ್ಟು ಸ್ಟೇಷನ್ ಹತ್ರ ಹೋಗ್ತೀವಿ. ರೈಲ್ವೆ ಸ್ಟೇಷನಿಂದ ಅರೌಂಡ್ ನೈಟ್ 9 ಗಂಟೆ ಹಂಗೆ ರೀಚ್ ಆಗ್ತೀವಿ ನಾವು ಇವತ್ತು ಮಧುರೆನ. ನಾಳೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು. ಸೊ ಹೇಗಿರುತ್ತೆ ಈ ಜರ್ನಿ ಅಂತ ನೋಡೋಣ. ಬನ್ನಿ, ನೀವು ಬನ್ನಿ, ನೋಡೋಣ. ನಮ್ಮ ಜೊತೆಗೆ ನೀವು ನೋಡಿ ತೋರಿಸ್ತೀನಿ. ಅಲ್ಲಿ ದೇವಸ್ಥಾನದೊಳಗೆ ವಿಡಿಯೋ ಅಲೋ ಮಾಡೋದು ಅನ್ಸುತ್ತೆ. ಎಷ್ಟಾಗುತ್ತೆ ಅಷ್ಟು ನಾನು ತೋರಿಸ್ತೀನಿ. ಇದರಲ್ಲಿ ನೀವು ಕಂಟಿನ್ಯೂಟಿ ಇರ್ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಡ್ತಾಳೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಬನ್ನಿ ಹೋಗೋಣ. ಇನ್ನೇನು ರೆಡಿಯಾಗಿನ ಮನೆಗೆ ಜಲ್ದಿ ಎದ್ದು. ಇವಳು ಇನ್ನೂ ತಲೆ ಬಾಚ್ಕೊಂಡಿಲ್ಲ ನೋಡಿ. ಹೇಗಿದ ಇದು ನೋಡಿ ನಮ್ಮಪ್ಪರು ಮುಖಂಬಿಡ್ತಾರೆ. ಅವ್ರು ಕರೆಕ್ಟಾಗಿ ಹೋಗೋ ಟೈಮ್ ಇನ್ನೊಂದು 2 ನಿಮಿಷ ಇದ್ದಾಗ ಎದುರಿಸ್ಬೇಕು. ಇವಳು ರೆಡಿಯಾಗಿಲ್ಲ. ಈ ಮನೇಲಿ ನಾನು ಒಬ್ಬನೇ ಜವಾಬ್ದಾರಿಯಿಂದ ಜಲ್ದಿ ರೆಡಿಯಾಗಿರೋದು. ಸೊ ನಮ್ಮಮ್ಮ ಸ್ನಾನ ಮಾಡ್ಕೋರೆ, ಎಲ್ಲ ರೆಡಿ ಮಾಡಿಟ್ಟು. ನೋಡಿ ಎಷ್ಟು ಲೇಟು, ಒಂದು ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ ಇವಾಗೆಲ್ಲ. ಹಾಂ, ಆಲ್ರೆಡಿ ಟೈಮ್ 10 ಗಂಟೆ ಆಯಿತು. 1 ಗಂಟೆಗಿದೆ ಟ್ರೈನು. ಸೊ ಎಲ್ಲ ರೆಡಿ ಆಗ್ತಿದ್ದೀವಿ. ಇಲ್ಲೆಲ್ಲ ಲಗೇಜ್ಗಳೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಆಗಲೇ ನಿನ್ನೆ ರಾತ್ರಿ ಎಲ್ಲ ಕುತ್ಕೊಂಡು ಪ್ಯಾಕ್ ಮಾಡಿದ್ದೆ ನಾನೇ. ಸ್ವಲ್ಪ ಇರಬೇಕು. ಹಾಂ, ಓಕೆ ಗೈಸ್, ಅದೆಲ್ಲ ರೆಡಿ ಮಾಡಿ ಹೋಗಿ ಕರ್ಸಿದ್ದೀನಿ. ಕೂದಲು ನೋಡಿ ಈಗ ನಿನ್ನ ಹೋಗಿ ಗ್ರೌಂಡ್ ಫ್ಲೋರಿಗನ ಹೋಗ್ಬೇಕದ. ನೀವು ಕಣ್ಣು ಬಿಡ್ತಾರಂತೆ. ಈಗ ರೆಡಿಯಾಗಿ ಬಂದಿದ್ದಾಳೆ. ಇನ್ನೂ ರೆಡಿ ಆಗಿಲ್ಲ. ನನ್ನ ಡ್ರೆಸ್ ಇನ್ನೂ ರೆಡಿ ಆಗಿಲ್ಲ. ನಾನು ಒಬ್ಬನೇ ರೆಡಿ ಆಗಿರೋದು. ಜವಾಬ್ದಾರಿ ಮನುಷ್ಯ ಅಲ್ಲ, ಅದಕ್ಕೆ ಬೇಗ ರೆಡಿ ಆಗಿ. ಬೆಳಿಗ್ಗೆ 3:30ಗೆ ಎದ್ದೇಳಿಸಿದ್ದೀನಿ ಎಲ್ಲರಿಗೂ. ಇನ್ನೂ ಎದ್ದಿಲ್ಲ. 3:35ಕ್ಕೆ ಎದ್ದಿರ್ಬೋದು ಅಷ್ಟೇ ನಾವು. ಇವ್ರಿಗೆಲ್ಲ ಎದ್ದೇಳಿಸಿದ್ರೆ ಇವರು 9 ಗಂಟೆ 9 ಕಾಲಿಗೆ ಅವರೇ ಎದ್ದು ಅಡುಗೆ ಎಲ್ಲ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಏನು ಮಾಡೋಣ ಮತ್ತೆ, ಒಬ್ರು ಜವಾಬ್ದಾರಿ ಇಲ್ಲ ಅಂದ್ರೆ. ನನಗೆ ಯಾಕೆ ಗೊತ್ತಿದ್ದೆ ಇನ್ನೊಂದು ಸ್ವಲ್ಪ ಹೇಳು ಅಂತ. ಇವರೆಲ್ಲ ಪೌಡ್ರ್ ಹಚ್ಕೊಂಡು ಬೆಳ್ಳಗಾಗ್ಬಿಡ್ತಾರೆ ನೋಡಿ. ಅದೊಂದು ತೋರ್ಸು, ಮಗ ತೋರ್ಸು. ಬೆಳ್ಳಗೆ ಅಯ್ಯೋ ನಾನು ನೋಡ್ತಿದ್ದೆ. ಬೆಳ್ಳಗೆ ಆಗ್ತೈತೆ ಅದು. ಇದ್ರಾಗ ಏನಿಲ್ಲ ಅಂದ್ರೂ ಬೆಳಗಾಗ್ತಿದ್ದೀನಿ ಅನ್ಸುತ್ತೆ. ಹಿಂಗೆ ಸ್ವಲ್ಪ ಹಚ್ಚು, ಇದಕ್ಕೆ ನೋಡೋಣ. ಸ್ವಲ್ಪ ಅಲ್ಲ ಟಚ್ ಆಗಿಲ್ಲ. ಓಕೆ, ನೋಡೋಣ ಈಗ.
ಬೆಳ್ಳಗಾಗ್ಬಿಟ್ಟಿದೆ. ಈಗ ಇಲ್ಲಿ ಬೆಳ್ಳಗಾಗತ್ತಿದ. ಓಹೋ ಹಿಂಗ ಬೆಳ್ಳಗಾಗೋದಿಲ್ಲ. ನೋಡು ಬೂದಿ ಆಗ್ಬಿಟ್ಟಿದ್ದೀನಿ. ಅಯ್ಯೋ ಅಯ್ಯ, ಬೆಳ್ಳಗಾಗಿ ಬಂದಿದ್ದೀನಿ. ಆ ಏನಪ್ಪ ಏನು? ಅಯ್ಯಯ್ಯಯ್ಯಯ್ಯೋ, ಡ್ರೆಸ್ ಚೇಂಜ್ ಮಾಡೋಕೆ ಕೇಳ್ತಿದ್ದಾರೆ. ಸಖತ್ತಾಗಿ ಹ್ಯಾಂಡ್ಸಮ್ ಕಾಣಿಸ್ತಿದ್ದೀನಿ. ಇದೇನು ಕಮ್ಮಾಗೈತೆ ಅಂತಾರೆ ಗೈಸ್. ಬೆಳಗ್ಗೆ ಬಂದಕ್ಕೆ ಮುಖ ಕರ್ಗಾತ ಇಲ್ಲ, ಹಂಗೆ ಇಲ್ಲ ಗೈಸ್. ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಅದರಲ್ಲಿ ಅಷ್ಟೊಂದು ಸರಿ ಕಾಣೋದಂದ್ರೆ ಹಂಗಾಗಿ. ಸೊ ರೆಡಿ ಆಗ್ತಿದ್ದಾರೆ ಎಲ್ಲರೂ. ಎಲ್ಲ ರೆಡಿ ಆಗಿದ್ದೀವಿ. ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೀವಿ ಹೋಗೋದಕ್ಕೆ. ತುಂಬಾ ಟ್ರಾಫಿಕ್ ಐತೆ, ಬಟ್ ಬೇಗ ಬರ್ತೀನಿ ಅಂತ ಹಾಕಿದ್ದಾರೆ. ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ. ಮೂರು ಸಣ್ಣ, ಎರಡು ಊಟದ್ದು, ಎರಡು ಬ್ಯಾಗ್. ಎಷ್ಟಾಗಿದೆ ಟೈಮು? 11:32. 12 ಗಂಟೆ ಆಗಿದೆ. 12 ಗಂಟೆಗೆ ಬಂದಿದ್ದೀವಿ. 1:15 ಟ್ರೈನು. ವಂದೇ ಭಾರತ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ನಮ್ಮ ಪ್ಲ್ಯಾಟ್ಫಾರ್ಮ್ ಇಲ್ಲಿ ವಂದೇ ಭಾರತ್ ಬರುತ್ತೆ. ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ವಿ ಅವಾಗ. ಟ್ರೈನ್ ಬರ್ತಿದೆ. ಒಂದೇ ಭಾರತ್ ಇದೆ, ಫಸ್ಟ್ ಟೈಮ್ ಹೋಗ್ತಿರೋದು. ಬರ್ತಾ ಇದೆ ಗೈಸ್. ನೋಡಿ ಯಾವ ರೀತಿ ಇದೆ. ಹಾಂ, ಕಂಪ್ಲೀಟ್ ಓಪನ್ ಇರುತ್ತೆ, ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸು. ಸಖತ್ತಾಗೈತಲ್ಲ, ಅಂದರೆ ಹೊರಗಡೆಯಿಂದ ಏನು ಕಾಣೋದಿಲ್ಲ. ನಮ್ಮ C1 ಅಲ್ಲಿ ಐತಲ್ಲ. C1 ಫ್ರಂಟಲ್ಲಿದೆ. ಬಾ ಮೇ ಇದನ್ನ ಬೇಕಾದ್ರೆ ನೀನು ಯೂಸ್ ಮಾಡ್ಬೋದು ಅನ್ಸುತ್ತೆ. ಹೆಂಗಿದೆ ಅಷ್ಟನಾ? ಶೇಕ್ ಆಗಲ್ದಂಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ₹1 ಕಾಯಿನ್ ಇಟ್ಟು ಮಿಸ್ಕಾಡೋದಿಲ್ಲ. ಈ ಟ್ರೈನಾಗ ಏನು ಜಪಾನ್ ಟ್ರೈನಾಗ ಗೊತ್ತಲ್ಲ, ಚೀನಾ ಟ್ರೈನ್ ಅದಲ್ಲ. ಇದು ನೋಡ್ತೀವಿ ₹1 ಇಟ್ಟು. ಏನೋ ₹5 ಮತ್ತೆ ಇನ್ನೇನು ಹೋಗ್ತೀವಿ. ಏನು 6 ಕಿಲೋ ಹೋಗತ್ತೆ. ನಮ್ಗೆ ಹೋಗೋದಂದ್ರೆ ಇಲ್ಲಿ ಬೇಕಾದ್ರೆ ಊಟ ಗೀಟ ಎಲ್ಲ ಕೊಡ್ತಾರೆ. ಇದನ್ನ ನಾವು ಕೆಳಗೆ ಮಾಡ್ಬೋದು ಅನ್ಸುತ್ತೆ. ಲಗೇಜ್ಗಳನ್ನೆಲ್ಲ ಇಟ್ಬಿಟ್ಟಿದ್ವಿ ಮೇಲ್ಗಡೆ. ಅಲ್ಲಿ ಇಲ್ಲಿ ಎಲ್ಲ ಲಗೇಜ್ಗಳು ಅಲ್ಲಿ ಇಟ್ಟಿರ್ಬೋದು. ಅದೇ ಸಿಟ್ಟಿಂಗ್ ಅಷ್ಟೇ, ಇದು ಸ್ಲೀಪಿಂಗ್ ಇಲ್ಲ. ಅರ್ಚನಾ ನೈಟ್ ಹೊತ್ತು ಹೋಗಲ್ಲ ಅನ್ಸುತ್ತಲ್ಲ. ಇದು ಸ್ಲೀಪಿಂಗ್ ಇಲ್ಲ, ಇದು ಬರೀ ಸಿಟ್ಟಿಂಗ್ ಅಷ್ಟೇ. ನೈಟ್ ಟೈಮ್ ಹೋಗುತ್ತಲ್ಲ, ನೈಟ್ ಟೈಮ್ ಹೋಗುತ್ತೇನೋ ಅಷ್ಟು ಐಡಿಯಾ ಇಲ್ಲ. ಬಟ್ ಸ್ಲೀಪಿಂಗ್ ಅಂತ ಇಲ್ಲ ಇದರಲ್ಲಿ. ಇದ್ರಲ್ಲಿ ವಾಶ್ರೂಮ್ನಲ್ಲಿದೆ ಅಂತಲೇ ಗೊತ್ತಾಗ್ತಿರಲ್ಲ. ಹಾಂ, ಇದೆ ಇದೆ.
ಗೈಸ್ ಇದೆ ವಾಶ್ರೂಮು. ಟಾಯ್ಲೆಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮಿರರ್ ಇದೆ ನೋಡಿ, ಮಿರರ್ ಇದೆ. ಮೇಂಟೆನೆನ್ಸ್ ಎಲ್ಲ ಕ್ಲೀನ್ ಆಗಿದೆ. ಅಂದರೆ ಈ ಡೋರ್ನ ನೀವು ಈ ರೀತಿ ದೂಕಿರೋ ಪುಷ್ಟಿಂದಲ್ಲ, ಇದು ಸ್ಲೈಡ್ ಡೋರು. ಸೊ ಚೆನ್ನಾಗಿದೆ ಅಲ್ಲ ಈ ರೀತಿ ನೋಡಿ. ಹ್ಯಾಂಡ್ ವಾಶು ಆಮೇಲೆ ಓಕೆ, ನೀರು ನೋಡ್ತೀನಿ. ಮೊದಲು ವಾಟರ್ ಬರ್ತಿದೆ ಏನು, ವಾಟರ್ ಪ್ರೆಸ್ಸಿಂಗ್ ಚೆಟ್ಟಲ್ಲಿ ನೀರು ನೋಡೋ ಮೊದಲು. ಓಕೆ, ಬರ್ತಿದೆ. ಅಂಡ್ ಇದ್ರ ವಾಟರ್ ಪ್ರೆಸ್ ಏನಿದೆ ಅಂತ ನೋಡ್ತೀನಿ ನಾನು. ಏನು ಆಟೋಮೆಟಿಕ್ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾರೋ ಓಪನ್ ಮಾಡ್ತಿದಾರ. ಸೊ ನೋಡೋಣ. ಫ್ಲಶ್ ಇದೆ. ಅದೆಲ್ಲ ನೀರು ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ. ಹೋಗೋಣ ಹೊರಗಡೆ. ಈ ರೀತಿ ಓಪನ್ ಮಾಡೋದಲ್ಲಿ ಬೇರೆ ಯಾರೋ ಕಾಯ್ತಿದ್ರು, ವಿಡಿಯೋ ಕಟ್ ಮಾಡಿ ಬಂದೆ. ಸೊ ವಾಶ್ರೂಮ್ ಎಲ್ಲ ಚೆನ್ನಾಗಿದೆ, ನೀಟಾಗಿದೆ. ಒಟ್ಟಿನಲ್ಲಿ ನಾರ್ಮಲ್ ಜನರಲ್ ಟ್ರೈನ್ಸ್ಗಿನ್ನ ಇದು ಬೆಟರ್ ಇದೆ ಅಷ್ಟೇ, ಇನ್ನೇನಿದೆ. ಇನ್ನು ಬಿಡೋ ಟೈಮ್ ಆಯ್ತು ಆಲ್ರೆಡಿ. ಅಲ್ಲ ಸ್ಟಾರ್ಟ್ ಆಯ್ತು ಟ್ರೈನು ನೋಡಿ, ಮೂವ್ ಆಗ್ತಿದೆ. ತಕೊನಿಗೆ ಇದು ಒಂದೇ ಭಾರತ್, ಒಂದೇ ಮಾತರಮ್ಮ ಅಂತ ಕೇಳ್ತಾವ. ಏನೈತೆ ಹೆಸರು? ಮಾತರಂ. ತಗೊಳ್ಳಿ. ನೀವು ಯಾವಾಗಾದ್ರೂ ಹೋಗ್ತಿದ್ರೆ ಹೊರಗಡೆ ತಂದ್ಬಿಡ್ರಿ, ತುಂಬ ಇಲ್ಲಿನೂ ಆರ್ಡರ್ ಮಾಡ್ಬೋದು. ಅದಕ್ಕೆ ಇದು ಕಮ್ಮಿ ರೇಟ್ ಸಿಗ್ತದೆ. ಕಮ್ಮಿ ರೇಟ್ ಅಲ್ಲ, ಹೊರಗಡೆ ಅಂತಂದ್ರೆ ನಾವೇ ತರ್ಬೋದಾ? ಅದೇ ಮತ್ತೆ. ಗೋಡಂಬಿ ಬೇಕು. मार्केट की तो बहुत सारे में सब केमिकल होता है, इसमें कोई केमिकल नहीं होता। मैंने कहा आज ये खा लो। यदि एक काम और कर लेना आप ना अब जब कहीं भी जाओगे ना बाजार में और कस्कन ತಿಂತಾಳ ಅವಳು. यदि दोबारा ತಿಂದು ಎಂಜಲ್ ಕೊಡ್ತಾಳ. ಅದೇ ಟ್ರೈನ್ ಆಲ್ರೆಡಿ ಹೋಗ್ತಿದೆ. ಶೇಂಗಾ ಬೀಜ ಹೆಂಗಿದಾವೆ? ಚೆನ್ನಾಗಿದ್ದಾವೆ. ಮನೇಲಿ ಮಾಡಿದ್ದು, ಅಮ್ಮ ಮಾಡಿದ ಶೇಂಗಾ ಬೀಜ. ನಮ್ಮ ಅತ್ತೆ ಮಾಡಿದ್ದು. ನೀ ಅಮ್ಮ ಕಾದುರ ಅಮ್ಮ. ಕೃಷ್ಣರಾಜಪುರ ರೈಲ್ ನಿಲಯದಲ್ಲಿருந்து ಆದಿತ್ಯ ಪಯಣಿಗಳು ಇಲ್ಲಿಯ ರೈಲ್ವೆ ಬರಬೇಕಿರಲಿ. ಏನಪ್ಪ ಕೋಲ್ಡ್ ಆಯ್ತು. ಎಲ್ಲರಿಗೆ ಬಂದು ನೀರಿನ ಬಾಟ್ಲಿ ಕೊಟ್ಟಿದ್ದಾರೆ. ಏನು ಆಮೇಲೆ ತಿನ್ನಿಸ್ಕೊಂತಾರೆ ಅಂತ ಗೊತ್ತಿಲ್ಲ ನನಗೆ. ಕೃಷ್ಣರಾಜಪುರ ನಾವೇನು ಆರ್ಡರ್ ಮಾಡಿಲ್ಲ, ತಂದು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಟಿಕೆಟ್ ಎಲ್ಲ ಇದನ್ನು ಇದಾಗಿರುತ್ತೆ ಅನ್ಸುತ್ತೆ. ಟಿಕೆಟ್ ಎಲ್ಲ ಕಟ್ಟಾಗಿರುತ್ತೆ ಮೋಸ್ಟ್ಲಿ ನೀರಿಂದು. 14 ರೂಪಾಯಿ ಪರವಾಗಿಲ್ವ? ಇದೆಲ್ಲ ಕಟ್ಟಾಗಿದೆ ನೋಡಿ. ಎಲ್ಲರಿಗೂ ಕೊಡ್ತಿದ್ದಾರೆ ಆ ರೀತಿ. ಫ್ರೀನಾ ಏನು? ಆಮೇಲೆ ಟಿಕೆಟ್ ಎಲ್ಲ ಆಮೇಲೆ ಎಲ್ಲರಿಗೂ ನಾನು ಕೊಟ್ಟು ದುಡ್ಡಿಸ್ಕೊಂಡ್ಬಿಟ್ರೆ ದುಡ್ಡಿದ್ದಾರೆ ಏನು ಮಾಡೋದು ಬಿಡು. ಬಟಾಣಿ ಕಾಳು ತಿಂಕೊಂಡು ಬದುಕ್ತೀವಿ. ಇದ್ರೆಲ್ಲ ಕೆಲಸ ಮಾಡೋದು ಟ್ರೈನಲ್ಲಿ ಅಷ್ಟೇ. ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಆಗಲೇ. ಅದೇನು ಒಳ್ಳೆ ನಾನೇ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದಂಗೆ ಐತೆ. ನನ್ನ ವಾಯ್ಸ್ ಅಂದರೆ ನಿಧಾನಕ್ಕಿದೆ ಅಲ್ಲ. ಫುಡ್ ಎಲ್ಲ ಆರ್ಡ್ರ್ ಮಾಡಿದ್ರೆ ಫುಡ್ ಎಲ್ಲ ಬರುತ್ತೆ. ಆರ್ಡರ್ ಮಾಡಿಲ್ಲ, ಅದಕ್ಕೆ ನೀರು ಅಷ್ಟೇ ಬಂದಿದೆ ನಮಗೆ. ಟಿಕೆಟಿಗೆ ನೀರಿನ ಬಾಟ್ಲಿ ಫ್ರೀ. ಒಂದು ಟಿಕೆಟ್ಗೆ ಶಾರ್ಟ್ ಅಂದರೆ ಇಂಥ ಬೇಕಾದ್ರೆ 10 ಕೊಟ್ರು ತಗೊಂಡು ಹೋಗ್ತೀವಿ. ಒಂದು ಟಿಕೆಟಿಗೆ ಒಂದು ಮೊಟ್ಟೆ ಅಷ್ಟೇ. ಏನು ಮಾಡ್ತೀರಾ? ಅಲ್ಲೆಲ್ಲ ಊಟ ಆರ್ಡ್ರ್ ಮಾಡಿದ್ದಾರೆ, ಊಟ ಕೊಡ್ತಿದ್ದಾರೆ ಅವ್ರಿಗೆ.
ನಾನ್ ವೆಜ್ ಎಲ್ಲ ಸಿಗುತ್ತೆ ನಾನ್ ವೆಜ್ ಎಲ್ಲ ಆರ್ಡರ್ ಮಾಡ್ಬೋದು. ಟ್ರೈನ್ ಟಿಕೆಟ್ ಚೆಕ್ ಮಾಡಕ್ ಬಂದಿದ್ದಾರೆ. ರಾಧಿಕಾ ಮಾತಾಡಂಗಿಲ್ಲ ಟಿಕೆಟ್ ಇದ್ಬಿಟ್ರೆ ಇಟ್ಕೊಂಡು ಹೋಗ್ಬಿಡ್ತಾನಂತ ಭಯ ವಿಡಿಯೋ ಮಾಡ್ತಾರೆ. ಒಂದು ಗೋಣಿ ಚೀಲ ತಂದಿರ್ತಾರೆ, ತುಂಬಿಸ್ಕೊಂಡು ಹೋಗ್ಬಿಡ್ತಾರೆ. ಯಾರು ತಂದಿರೋ ಕಟ್ಕೊಂಡು ಹೋಗ್ಬಿಡ್ತಾರೆ. ನೀನು ಇಡ್ಸಲ್ಲ ನಮ್ಗೆ ಗೋಣಿ ಚೀಲ ಆಗಲ್ಲ, ಅದಕ್ಕೆ ನಮ್ಗೆ ಇಟ್ಕೊಂಡು ಹೋಗಲ್ಲ. ನಾನು ಎಲ್ಲ ಊಟನ ಹೊರಗಡೆಯಿಂದ ತಂದು ಮಾಡಿದೀವಿ ನೋಡಿ. ಮೊಸರನ್ನ, ಚಟ್ನಿ, ಉಪ್ಪಿನಕಾಯಿ. ಸುಮ್ಮನೆ ಇಲ್ಲ ಆರ್ಡರ್ ಮಾಡೋಕ್ಕಿನ್ನ ಹೊರಗಡೆ ನಾವೇ ಕಟ್ಕೊಂಬರೋದು ಚೆನ್ನಾಗಿದೆ. ಏನಪ್ಪ ಅಂದ್ರೆ ಲಾಸ್ಟಿಗೆ ನೀಟ್ ಮಾಡಿ ಹೋಗ್ಬೇಕು, ಎಲ್ಲಿ ಬೇಕಾದ್ರೆ ಬಿಸಾಕ್ಬಾರ್ದು. ಪುಡಿ ಇಲ್ಲ ಇದರಲ್ಲಿ. ಮೊಸರನ್ನ ತಿನ್ನು, ಹೇಗಿದೆ ನೋಡೋದಿಲ್ಲ. ಏನು ದುಡ್ಡು ಕೊಟ್ಟರು ಸಿಗೋದಿಲ್ಲ, ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ. ಸಮ್ಮರ್ ಅಲ್ಲ ಅದಕ್ಕೆ. ಚೆನ್ನಾಗಿದೆ. ಖಾರ ಚಟ್ನಿ ಮಾಡಿದ್ದಾರೆ ನೋಡಿ. ಇದು ಇದು ಚಪಾತಿನೂ ಕಟ್ಕೊಂಡು ಬಂದಿದ್ದೀವಿ. ನೈಟ್ ಊಟಕ್ಕೆ ಚಪಾತಿ ಮಾಡ್ತೀವಿ, ಚಪಾತಿ ಅಥವಾ ನಮ್ಮಕ್ಕ ಮಾಡ ನೋಡ ಬೈತಾಳ ಅವಾಗಿಂದ ವಿಡಿಯೋ ಮಾಡ. ಅದಕ್ಕೆ ಶೇಂಗಾ ಪುಡಿ ಮಾಡೋದು ನೋಡ್ರಿ. ಯಾವ್ದು ಹಳ್ಳಿ ಬಂತು ನೋಡಿ ಅಲ್ಲ, ಹಳ್ಳಿ ಯಾವ್ದು ಶೇಕ್ ಆಗುತ್ತೆ ಗೈಸ್. ನಾವು ₹1 ಇಟ್ಟರೆ ನಿಲ್ತ ತರ್ಕೊಂಡಿದ್ವಿ. ಇದರಲ್ಲೂ 1ರಿಂದ 1 ಕನೆಕ್ಷನ್ ಇರುತ್ತೆ, ಹೋಗ್ಬೋದು. ಶೇಕ್ ಆಗ್ತಿದೆ ಅಂದ್ರೆ ಅಂದ್ರೆ ಇಲ್ಲಿ ನಾವು ಬೇರೆ ರೈಲ್ವೆ ಗೇಟ್ಗಳು ಓಪನ್ ಮಾಡ್ಕೊಂಡು ನಿಂದಿರ್ತೀವಲ್ಲ, ಹಂಗೆ ಏನು ನಿಂದ್ರಂಗಿಲ್ಲ. ಅಲ್ಲಿ AC ಕೋಚ್ ಆಗಿರೋದ್ರಿಂದ ಏನು ಓಪನ್ ಮಾಡಂಗಿಲ್ಲ. ಅದೇ ವಾಶ್ರೂಮ್ ಅದು. ಹ್ಯಾಂಡ್ ವಾಶ್ ಸಪ್ರೇಟ್ ಇದೆ ಬಾಬಾ ಇಲ್ಲಿ. ಅಲ್ಲೈತೆ ಅಂತ ಕೇಳ. ಗೈಸ್ ಇಲ್ಲೇ ಇದೆ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಮ್ಯಾಲ್ಗಡೆ ಸರಿಯಾಗಿ ಸುಡ್ತಿದಾವ. ಅಲ್ಲಿ ಹ್ಯಾಂಡ್ ವಾಶ್ ಮಾಡಕ್ ಹೋಗಿದ್ವಿ. ಅದು ಹ್ಯಾಂಡ್ ವಾಶ್ ಅಲ್ಲ ಅಂತ, ಅದು ನೀರು ಕುಡಿಯೋದು. ನಾವು ಅಲ್ಲಿ ತೋರಿಸಿದ್ ನಾವು ವಿಡಿಯೋದ್ನ ಹಾಟ್ ವಾಟರು ಮತ್ತು ಡ್ರಿಂಕಿಂಗ್ ವಾಟರ್ ಅದು ಆ್ಯಕ್ಚುಲಿ. ಸೊ ಅಲ್ಲಿ ನಾರ್ಮಲ್ ಜನರಲ್ ಟ್ರೈನಲ್ಲಿ ಹ್ಯಾಂಡ್ ವಾಶ್ ಸಪ್ರೇಟ್ ಇರ್ತಾರೆ, ವಾಶ್ರೂಮ್ ಸಪ್ರೇಟ್ ಇರ್ತವೆ. ಸ್ವಲ್ಪ ಯಾಕಂದರೆ ಪ್ಯಾಸೆಂಜರ್ ಜಾಸ್ತಿ ಅಲ್ಲಿ, ಇಲ್ಲಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಒಂದೇ ಇಟ್ಟಿದ್ದಾರೆ. ಹ್ಯಾಂಡ್ ವಾಶ್ರೂಮು ವಾಶ್ರೂಮ್ ಒಳಗೆ ಹೋಗ್ಬೇಕು ನಾವು, ಹೊರಗಡೆ ಇಲ್ಲ ಸಪ್ರೇಟಾಗಿ. ಫುಲ್ ಶೇಕ್ ಆಗುತ್ತೆ ಅಂದರೆ ಅಲ್ಲ, ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಅಡ್ಡಾಡ್ಬೇಕಿದು. ಮತ್ತು ನಾರ್ಮಲ್ ಟ್ರೈನ್ ಅಂದರೆ ಇಲ್ಲೇ ಕೈ ತೊಗೊಂಡು ಬಿಡ್ತಿದ್ವಿ. ಈ ಪ್ರತಿಯೊಂದು ಕೆದ್ದಲ್ಲಿ ಹೋಗ್ಬೇಕು ವಾಶ್ರೂಮಲ್ಲಿ. ಅದೇ ಚೆನ್ನಾಗಿತ್ತು ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಆ ಟ್ರೈನ್ ಬುಕ್ ಮಾಡ್ತೀವಿ. ಏನಿಲ್ಲ, ಇಲ್ಲಿ ಒಂದು ರೀತಿ ಫ್ಲೈಟ್ ಇದ್ದಂಗೆ, ಏನು ಅದರಲ್ಲೂ ಕಿಟಿಗೆ ಓಪನ್ ಇರೋದಿಲ್ಲ ಆ ರೀತಿ. ಸೊ ಏನಂದ್ರೆ ಅಲ್ಲಿಗೆ ಹೋಗ್ಬೇಕು. ಬಟ್ ಇದು ಶೇಕ್ ಆಗುತ್ತೆ. ನಾನು ₹1 ತೋರಿಸ್ತೀನಂತೆ, ನಿಲ್ಲಲ್ಲ. ನಾವೇ ನಿಲ್ಲೋದಿಲ್ಲ, ನಾವೇ ಬಿಡ್ತೀವಿ ಅಡ್ಡಾಡಿದ್ರೆ. ಸೊ ಒಂದೇ ವಾಶ್ರೂಮ್ ಇದೆ, ಅಂದರೆ ಮುಂದ್ಗಡೆ ಇದಾವೆ ನನಗೆ ಗೊತ್ತಲ್ಲ ಸದ್ಯಕ್ಕೆ. ಇಲ್ಲಿ ನಾನು 2 ಬೋಗಿ ಹೋಗಿದ್ದರಿಂದ 1 ವಾಶ್ರೂಮ್ ಇದೆ. ಡಸ್ಟ್ಬಿನ್ ತಗೊಂಡು ಹೋಗಿ ಬರ್ತಾರೆ. ಬಟ್ ಅಂದ್ರೂ ಏನಾರ ಬೇಕಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ವಾಶ್ರೂಮ್ ಮಾತ್ರ. ಅವಾಗಿಂದ ಅವಾಗೆ ಕಸ ಹೊಡಿಸ್ಬಿಡ್ತಾರೆ, ಬಂದು ಕ್ಲೀನಿಂಗ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಅನಿಸುತ್ತೆ ಅಂದರೆ ಇಲ್ಲಿ ಚಾರ್ಜರ್ ಒಂದಿಲ್ಲ.
ಆ್ಯಕ್ಚುಲಿ ಅಲ್ಲಿ ಹಳೆ ಇದರಲ್ಲಿ ಚಾರ್ಜ್ ಇಟ್ಕೊಬೋದಿತ್ತು ಮೊಬೈಲು, ಇದರಲ್ಲಿ ಇಲ್ಲಿಲ್ಲ, ನಮ್ಮ ಪ್ಲೇಸ್ ಹತ್ರ ಇಲ್ಲ, ಬೇರೆ ಕಡೆ ಇದೆ ಅನ್ನೋ ಗೊತ್ತಿಲ್ಲ ನನಗೆ, ಇಲ್ಲಂತೂ ಇಲ್ಲ ನೋಡಿ. ಕ್ಲೀನ್ ಮಾಡ್ತಿದ್ರಲ್ಲ. ಒಂದು ರೌಂಡ್ ನಿಜ ಆಯಿತು. ಸೊ ಟೀ ತಗೊಂಬರ್ತಿದ್ರು, ಟೀ ತಗೊಂಡಿದ್ದೀನಿ. ಈ ಪ್ಯಾಕೆಟ್ ಕೊಡಿದ್ದಾರೆ, ಈ ಪ್ಯಾಕೆಟ್ನ ಇದ್ರಾಗ ಹಾಕಿ ಟೀ ಮಾಡ್ಕೊಂಡು ಕುಡಿಯೋದು. ಫುಲ್ ಬಿಸಿಲಿದೆ, ಬಿಸಿಲಿದ್ರೂ ಒಂದು ಸ್ವಲ್ಪನೂ ನಮಗೆ ಬಿಸಿಲು ಅನ್ನಿಸ್ತಿಲ್ಲ. ಎ ಸಿ ಹಾಕಿದ್ದಾರೆ, ಮತ್ತು ಅದು ಗ್ಲಾಸ್ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಸಖತ್ತಿದೆ ಬಿಸಿಲು. ಇದು ಟೀ. ಹೇಗೆ ನೋಡ್ತೀನಿ. ಶುಗರಾ? ಚೆನ್ನಾಗಿದೆ, ಏಲಕ್ಕಿದೆ. ಅಯ್ಯೋ ಕೈ ಮೇಲೆ ಚಲ್ಕೊಂಡ್ಬಿಟ್ಟು ನಗೋದಕ್ಕೆ. ಏನು ಒಳ್ಳೆ ಪ್ರೆಸ್ ರಿಪೋರ್ಟರ್ ಬಂದ್ಬಿಟ್ರು. ಒಂದು ಸ್ವಲ್ಪ ನೀರು ಚೆಲ್ಲೋದಕ್ಕೆ ಹಾಕಿದ್ರೆ ಅದನ್ನ ಅಷ್ಟೇ ತಿಂದು ನೋಡು, ಚೆನ್ನಾಗಿದೆ. ಎಲ್ಲ ಹಾಕಕ್ಕೆ ಕೊಟ್ಟಿರೋದು ಮನೆ ಹೋಯ್ತು, ಅಷ್ಟು ತಿನ್ಬೇಕದ. ಹಾಂ, ನಾನು ತಿಂದಿದ್ದೆ. ಯಾರೋ ನೋಡಿದಾರ ಚೆನ್ನಾಗಿಲ್ಲ ಅನ್ಕೊಂಡ್ಬಿಟ್ಟು ಮಾಡಿತ್ತು ನೋಡಿ. ಏನಕ್ಕೆ ಚಾಯ್ ಬಂತು. ರೈಸ್ ಸಖತ್ತಾಗಿದೆ. ಹೌದಲ್ಲ, ಅದ್ರಾಗ ಅಕ್ಕಿನ ಕುಡಿಬೋದು. ಚೆನ್ನಾಗಿದೆ. ಇವಳಂತೂ ಹೇಳಿ ಬಯಸ್ತಾವ ನನಗೆ. ಏನು ಖುಷಿ ನಮ್ಮ ಮಕ್ಕಳಲ್ಲಿ ಎದ್ಬಿಟ್ಟು. ನಾನಲ್ಲ, ಇವಳು ಕಳ್ಸಿಕೊಟ್ಟಿನಿ ನೋಡ್ರಿ. ಹೆಂಗಿದೆ? ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಇವನ್ನೆಲ್ಲ ನಿಮ್ಗೆ ಆರ್ಡ್ರ್ ಮಾಡ್ಬೇಕಂದ್ರೆ ಇನ್ನೂ ಸ್ನ್ಯಾಕ್ಸ್ ಇದಾವೆ. ಅವ್ರು ಬರ್ತಿರ್ತಾರೆ, ಅವ್ರು ಹೊರಗಡೆ ಅಲ್ಲಿ ಸರ್ವ್ ಮಾಡ್ತಿದಾರಲ್ಲ, ಅವ್ರು ಬಂದಾಗ ಕೇಳಬೇಕು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಬರುತ್ತೆ ಅನ್ಕೊಂಡೆ. ಆನ್ಲೈನಲ್ಲೇನಲ್ಲ, ಅವ್ರು ಬರ್ತಿರ್ತಾರಲ್ಲ, ಅವ್ರನ್ನ ಹೇಳಿದ್ರೆ ಅವ್ರಿಗೆ ತಂದು ಕೊಡ್ತಾರೆ. ಇನ್ನೂ ಸ್ನ್ಯಾಕ್ಸ್ ಇದಾವೆಲ್ಲ, 5 ರೂಪೀಸ್ 10 ರೂಪೀಸ್ ಕುರ್ಕುರೆ ಏನೋ ಇದಾವೆ. ಊಟ ಗೀಟ ಏನೋ ಬೇಕಂತ ತರಿಸ್ಬೋದು. ಫುಲ್ಲು ಬಿಸಿಲಿದೆ. ತಡಿ ಕೊಟ್ಟ. हमारी साइड भी बढ़िया है. ಇಲ್ಲಿ ಆಕ್ಚುಲಿ ಇಲ್ಲಿ ಇದೆ ನೋಡಿ, ಇಲ್ಲಿ ಕಾಲ್ ಹತ್ರನೇ ಇದೆ ಚಾರ್ಜರ್, ಕೇಬಲ್ ಎಲ್ಲ ಕನೆಕ್ಷನ್ ಕೊಡ್ಬೋದು. ನಾವು ನೋಡಿದ್ದಿಲ್ಲ ಅವಾಗ. ಅದೇನೋ ಕೆಳಗಡೆ ಬಿದ್ದು ಬಂದು ನೋಡಿದೆ. ನಿಮ್ಗೆ ಪ್ಲಗ್ನು ಬೇಕಾಗಲ್ಲ, ಬರೀ ಒಂದು ಅಡಾಪ್ಟರ್ ಇದ್ರೆ, ಅಲ್ಲ ಸಾರಿ ಅಡಾಪ್ಟರ್ ಅಲ್ಲ, ಪ್ಲಗ್ ಅಲ್ಲ, ಅಡಾಪ್ಟರ್ ಅಲ್ಲ, ಬರೀ ಕೇಬಲ್ ಇದ್ರೆ ಸಾಕು. ಅಂತೇಳ್ರಿ ಚಾರ್ಜ್ ಆಗ್ತಿದೆ. ಅದೇ ನೋಡಿ, ಏನೋ ಆಗ್ತದೆ ಒಂದೊಂದ್ಸರಿ. ಇಲ್ಲಿದೆ ನೋಡಿ, ಇಲ್ಲಿ ಈ ರೀತಿ ಸಾಕೆಟ್, ಇದೊಂದು ಕೇಬಲ್ ಇಡ್ಬೋದು.
ಬೇಕಂದರೆ ಪ್ಲಗ್ನೂ ಇಡ್ಬೋದು. ಹಾಂ ಇದೆ ನಾನು ಟೇಬಲ್ ಇದೆ. ಕ್ಲೀನ್ ಮಾಡೋಕ್ಕಾಗಲ್ಲ ಬಂದದ್ದು, ಮತ್ತೆ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಬಿಸಿಲಿದೆ ನೋಡಿ, ಅಂದರೆ ಗೊತ್ತಾಗ್ತಲ್ಲ, ಫೀಲ್ ಆಗ್ತಿಲ್ಲ ಬಿಸಿಲಿರೋದು. ಇನ್ನೊಂದು ಸ್ವಲ್ಪ ಹೊತ್ತು ನೆಕ್ಸ್ಟ್ ಸ್ಟೇಷನ್ನು ನೆಕ್ಸ್ಟ್ ಸ್ಟೇಷನ್ ಆದಮೇ ಸೇಲಂ. ಇನ್ನು ಹೋಗಿರೋಲ್ಲ ಸೇಲಂ ಸ್ಟೇಷನ್. ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದು 9 ಗಂಟೆ ಹಂಗಾಗುತ್ತೆ. ಅಲ್ಲಿಂದ ರೂಮ್ಗೆ ಹೋಗ್ಬೇಕು. ಸೊ ಅಂದಟ್ಟಿಗೆ ಹೇಳು ಸೊ ಬಾ ಅದು ಆಡಾಡ್ಬೇಕದು. ಆಲ್ರೆಡಿ ಟೈಮು 6:53. ಇಂಡಿಯ ರೈಲ್ವೆ ಕತ್ಲಾಗ್ಬಿಟ್ಟಿದೆ ನೋಡಿ. ಆಗಲೇ ಏನು ಕಾಣಿಸ್ತದೆ ಸರಿಗೆ. ಮತ್ತು ವಸತಿಯಾನ 9 ಗಂಟೆಗೆ ನಾವು ರೀಚ್ ಆಗೋದು ನಮ್ಮ ಡೆಸ್ಟಿನೇಷನ್ನು. ಇಲ್ಲಿ 9:30ಗೆ ನಮ್ಮದು ಲಾಸ್ಟ್ ಸ್ಟಾಪು. ಅಲ್ಲಿ ರೀಚ್ ಆದ್ಮೇಲೆ ಅಲ್ಲಿಂದ ಅರೌಂಡ್ 300 ಮೀಟರ್ಸ್ ಇದೆ ನಮ್ಮ ಹೋಟ್ಲು. ಅಲ್ಲಿ ಸ್ಟೇ ಆಗಿ ನಾಳೆ ಅಲ್ಲಿಂದನೇ ಅರೌಂಡ್ 700 ಮೀಟರ್ಸ್ ಇದೆ ಟೆಂಪಲ್ಲು. ಅಲ್ಲಿಗೆ ಹೋಗ್ತೀವಿ. ಇವತ್ತು ಹೋಗಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇನ್ನೇನು 4 ಕಿಲೋಮೀಟರ್ ಇದೆ ಅಷ್ಟೇ. ಮಧುರೆ ಇವರೆಲ್ಲ ಇಳಿಸ್ಬಿಟ್ಟಿದ್ದೀನಿ ಮೊದಲೇ. ಈಗ ಮಧುರೆ ರೂಮ್ ಕಡೆಗೆ ಹೋಗ್ತೀನಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲೇ ಸುಸ್ತಾಗ್ಬಿಟ್ಟಿದ್ದೀನಿ ನೋಡಿ. ಕುತ್ಕೊಂಡು ಸುಸ್ತಾದರೆ AC ರೂಮಲ್ಲೇ, ಬಟ್ ಅದು ನಿದ್ದೆ ಮಾಡಿದ್ದೀವಲ್ಲ ಸ್ವಲ್ಪ ಇಳ್ಕೊಂಡಿದ್ದೀವಿ. ಇಲ್ಲಿಂದ ರೂಮ್ ಹತ್ರ ಹೋಗ್ತಿದ್ದೀವಿ. ಇಲ್ಲಿ ನಿಯರ್ ಬೈ ಇದೆ, ಸೊ ವಾಕಿಂಗ್ ಡಿಸ್ಟೆನ್ಸಲ್ಲಿ ಇದೆ. ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ. ಅಲ್ಲಿ ರಾಂಗ್ ರೂಟಲ್ಲಿ ಹೋಗಿದ್ವಿ. ಆಟೋದವ್ರು ನೋಡಿ 150-200 ರೂಪಾಯಿ ಕೇಳ್ತಿದ್ರು. ಸೊ ಹಾಗಾಗಿ ನಡ್ಕೊಂಡೇ ಬರ್ತಿದ್ದೀವಿ. ಬಂದರು ಇದು TM ಹೋಟೆಲ್ ಇದ್ದೀವಿ. ನೋಡಿ ಹೆಂಗಾಗಿದ್ದಾವೆ. ಚಾಪೆ ಆಗ್ಬಿಡುತ್ತೆ. ಕ್ಯಾಪ್ ಹಾಕಿ ಚೆನ್ನಾಗಿದೆ ರೂಮ್ ಎಲ್ಲ. ಅಂದರೆ ರೂಮ್ಗೆ ಹೋಗಿಲ್ಲ, ಲಾಡ್ ಚೆನ್ನಾಗಿದೆ. ಹೊರಗಡೆ ಎಲ್ಲ ಪ್ಲೇಸಸ್ ಸ್ವಲ್ಪ ನ್ಯಾರೋ ಪ್ಲೇಸಸ್ ಇದ್ದಾವೆ. ರೂಮ್ಗೆ ಹೋಗಿ ನೋಡ್ತೀವಿ ಹೇಗಿದೆ ಅಂತ. ರೂಮ್ ಈ ಥರ ಇದೆ ನೋಡಿ. 2 ಪರ್ಸನ್ಸಿಗಿದೆ. ಒಂದು ಎಕ್ಸ್ಟ್ರಾ ಬೆಡ್ ತಂದಿದ್ದಾನೆ 3 ಪರ್ಸನ್ಸಿಗೆ. ಓಕೆ, ಆ್ಯಕ್ಚುಲಿ ಇದು ಒಂದು ರೂಮಿಗೆ ಒಟ್ಟಿನಾಗೆ ನಾವು 5 ಪರ್ಸನ್ಸ್ ಇದ್ದೀವಿ. 3 ಜನದ್ದು ಒಂದು ರೂಮು ಮತ್ತು 2 ಜನದ್ದು ಒಂದು ರೂಮು. ಅದನ್ನು ಸೇಮ್ ಸೈಜ್ ಇದೆ, ಅದೇನು ಸೇಮೇ. ಇದು ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದೆ. ಇದೆ 3 ಜನಕ್ಕೆ. 2 ಪರ್ಸನ್ಸ್ಗೂ ಸೇಮ್ ಇದೆ. ಸೊ ಮತ್ತು ಇದು ರೇಟ್ ಬಂದ್ಬಿಟ್ಟು 6000 ಎಷ್ಟಿದೆಲ್ಲ 6,500 ಮೇಲೆ ಇದೆ. ನೋಡ್ತೀನಿ. ರೂಮಿಂದು ಸೇರಿ 6,390 ರೂಪಾಯಿ ಇದೆ. ಅಂದರೆ ಅರೌಂಡ್ 300-150 ರುಪೀಸ್ ಬಿತ್ತು ಒಂದು ರೂಮಿಗೆ. 150-300-200 ರುಪೀಸ್ ಅನ್ಬೋದು. ಬಟ್ ಎಷ್ಟು 3,200 ರುಪೀಸು ನೋಡಿದರೆ ಅಲ್ಲಿ ಒಂದು ಬೆಡ್ಡು ಕೆಳಗೆ ಹಾಕೊಂಬಬೇಕು. ಮತ್ತು ಸ್ಪೇಸು ಸಣ್ಣದಿದೆ. ರೂಮ್ ಇಬ್ಬರಿಗೆ ಕಂಫರ್ಟಬಲ್ ಇದೆ. ಬಟ್ ರೇಟ್ ಜಾಸ್ತಿ ಆಯಿತು. ನಿಯರ್ ಬೈ ಇದೆ ಟೆಂಪಲ್ಗೆ. ಟೆಂಪಲ್ ಇಲ್ಲಿಂದ ಅರೌಂಡ್ 700 ಮೀಟರ್ಸ್ ಇದೆ ಅಷ್ಟೇ, ವಾಕಬಲ್ ಡಿಸ್ಟೆನ್ಸು. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್ಮು ಮಾತಾಡೋದಕ್ಕೆ. ಇಂಗ್ಲೀಷ್ ಮಾತಾಡಿದ್ರು ಮಾತಾಡೋಲ್ಲ ಅವ್ರಿಗೆ. ಮತ್ತು ಏನಾದರೂ ತಮಿಳೇ ಮಾತಾಡಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಕೆಲವರು ಮಾತಾಡ್ತಾರೆ. ನಲ್ಲ ಇರೋದು ತೆಲುಗದು, ನಲ್ಲ ತಮಿಳು. ಹಾಂ ಗೈಸ್, ಇಲ್ಲೊಂದು 2 ಚೇರ್ ಕೊಟ್ಟಿದ್ದಾರೆ ಕುತ್ಕೊಳ್ಳೋದಕ್ಕೆ. ಹಾಗೆ ವಾಶ್ರೂಮ್ ಇದೆ. ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲಿ ಲೈಟು? ಹಾಂ, ಇದು ವಾಶ್ರೂಮ್. ಇಲ್ಲಿ ಶಾವರ್ದಿದೆ, ಸ್ನಾನ. ಇಲ್ಲಿ ಟಾಯ್ಲೆಟ್ ಕೊಟ್ಟಿದ್ದಾರೆ. ಒಂದು ಮಿರರ್, ಸಣ್ಣದ ಮಿರರ್ ಇದೆ. ಆ ಮಿರರ್ದು ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಎಲ್ಲಿ ನಿಂತು ಈ ಕಡೆ ಇದೆ ಅಲ್ವಾ? ಓಕೆ, ಇಲ್ಲಿಂದ ನೋಡ್ಬೋದು. ಒಂದಿಷ್ಟೇ ಎಷ್ಟಿದೆ ಮಿರರು.
ಬಟ್ ಒಂದಿನ ಅಷ್ಟೇ ಆಗಿ ನಡೆಯುತ್ತೆ, ಬಟ್ ರೇಟ್ ಜಾಸ್ತಿ ಆಯ್ತು. ಏನು ಊಟ ಇಲ್ಲ ಏನಿಲ್ಲ ಇದಕ್ಕೇನು, ಸುಮ್ಮನೆ ಅಷ್ಟೇ. ಏನೋ ಒಂದಿನ ಮತ್ತೆ ಮಲ್ಕೊಂಡೆದ್ದು ಹೋಗೋಕೆ ನಡೆಯುತ್ತೆ. ಆದರೂ ರೇಟ್ ಭಾಳ ಆಯ್ತು. 3,000ಕ್ಕೆ 3,200 ರೂಪಾಯಿ ಒಂದು ರೂಮ್ ಅಂದರೆ ಜಾಸ್ತಿ ಆಯಿತು. ಇನ್ನೊಂದು ರೂಮಲ್ಲಿ ಅವರಿದ್ದಾರೆ, ಹೋಗಿ ಬರ್ತೀವಿ ಅದೇನು. ಬ್ರಷ್ ಕೊಟ್ಟಿದ್ದಾರೆ, TM ಹೋಟೆಲ್ ಅಂತ ಇದು. 2 ಬ್ರಷ್ ರೂಮಿಗೆ, ಪೇಸ್ಟ್ ಒಂದು, ಯಾವ್ದು ಪೇಸ್ಟ್ ಇದು, ಪ್ರಾಮಿಸ್ ಅಂತೆ. 2 ಮೆಡಿಮಿಕ್ಸ್ ಸೋಪ್ ಕೊಟ್ಟಿದ್ದಾರೆ, ಮೆಡಿಮಿಕ್ಸ್, ಮತ್ತು ಒಂದೆರಡು ಶಾಂಪು, ಚಿಕ್ಕ ಶಾಂಪು, ಬೆಡ್ಶೀಟು, ಟವಲ್ ಏನು ಟವಲ್ ಕೊಟ್ಟಲ್ಲ, ಟವಲ್ ಒಂದು. ಗೈಸ್ ಹೋಗಿ ಊಟ ಮಾಡ್ತೀವಿ, ಬನ್ನಿ ನೀವು ಊಟ ಮಾಡೋಣ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. 10 ಗಂಟೆ ಅಲ್ಲ, ಜಾಸ್ತಿ ಆಗಿದೆ ಅನ್ಸುತ್ತೆ. 10:30 ಗೈಸ್. ಬೆಳಗ್ಗೆ 4 ಗಂಟೆಗೆ ಹಂಗೆ ಎದ್ದು ಹೋಗ್ಬೇಕು. ಸೊ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ಇವತ್ತು. ಬನ್ನಿ ಊಟ ಮಾಡೋಣ. ಸಖತ್ತಾಗೈತೆ ಮೊಸರನ್ನೆಲ್ಲ. ಮಾಡ್ಕೊಂಬೋದಕ್ಕೆ ಎಷ್ಟೊಂದು ಇಲ್ಲಿದ್ರೆ ಮತ್ತೆ ಹೊರಗಡೆ ಹೋಗ್ಬೇಕು, ಊಟ ಹೋಗ್ಬಿಡುತ್ತೆ. ಎಲ್ಲ ಆಯಿತು, ಇನ್ನೇನು ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಬೇಗ ಎದ್ದು ಮೀನಾಕ್ಷಿ ಅಮ್ಮನ ಟೆಂಪಲ್ಗೆ ಹೋಗ್ತಿದ್ದೀವಿ, ಮಧುರೆ ಮೀನಾಕ್ಷಿ ಟೆಂಪಲ್ಗೆ. 4 ಗಂಟೆ 4:15 ಹಂಗೆ ಅಷ್ಟೊತ್ತಿಗೆ ಎದ್ದು ಹೋಗ್ಬೇಕಂತಂದು, ಯಾಕಂದರೆ ರಶ್ ಆಗುತ್ತೆ. ಈಗ ನಿನ್ನೆ ರಾಮನವಮಿ ಬೇರೆ ಇತ್ತು, ಸೊ ರಶ್ ಇರುತ್ತೆ ಅನಿಸುತ್ತೆ. ಹೆಂಗನಾಗಲಿ ಸ್ವಲ್ಪ ಬೆಳಗ್ಗೆ ಹೊತ್ತು ಮುಂಚೆ ಎದ್ದು ಹೋಗ್ತೀವಿ. ನಿದ್ದೆ ಬರ್ತಿದೆ, ಆಗಲೇ ಟೈಮು 11:30 ಆಗ್ತಾ ಬಂತು. ಸೊ ಅಂತ ಅದೇ ಗತೆ ಅಂತಿದ್ದೀನಿ, ಸ್ವಲ್ಪ ಕಮ್ಮಿ ಮಾಡಬೇಕು. ನಾಳೆ ಸಿಗ್ತೀನಿ, ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬಾಯ್ ಗೈಸ್, ಟೇಕ್ ಕೇರ್.